ನಿನ್ನೆ ಜೂನ್ 23ನೇ ತಾರೀಕು 1500ಕ್ಕೂ ಹೆಚ್ಚು ಜನ ನೀಟ್ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದಿದ್ದಾರೆ. ಆ ಒಂದು ಎಕ್ಸಾಮ್ ಅವ್ರು ಬರೆದಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ತಿರ್ಗಾ ರಿಸಲ್ಟ್ ಏನಾದರೂ ಅನೌನ್ಸ್ ಆಗುತ್ತಾ ಮತ್ತು ನಿಮ್ಮ ರ್ಯಾಂಕಿಂಗಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಸಾಕಷ್ಟು ಜನ ಕೇಳ್ತಾ ಇರಾ. ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅಂತಲೂ ಕೂಡ ಕೇಳ್ತಾ ಇರಾ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀಟ್ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. KECT ವಿದ್ಯಾರ್ಥಿಗಳಿಗೆ ಯಾರು ಕ್ಲಾಸ್ ಎ ಬಿಟ್ಟು ಬೇರೆ ಯಾವ ಒಂದು ಕ್ಲಾಸಲ್ಲಿ ಬಿಲಾಂಗ್ ಆಗಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನೌನ್ಸ್ ಆಗಿದೆ. ಇವಾಗ ನೀಟ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಇರಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಮುಸ್ಲಿಂ ಮೈನಾರಿಟಿ, ಕ್ರಿಶ್ಚಿಯನ್ ಮೈನಾರಿಟಿ ಈ ಒಂದು ಮೈನಾರಿಟಿಗಳನ್ನ ಕ್ಲೈಮ್ ಮಾಡೋಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾನೂ ಕೂಡ ಇರ್ಬೋದು. KML ಡಿಪೆಂಡ್ ಆಗುತ್ತೆ. ಶಾರ್ಟ್ಲಿ ನಿಮಗೆ ಜುಲೈ ಫಸ್ಟ್ ವೀಕಲ್ಲಿ ನೀಟ್ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾಹಿತಿ ಬರುತ್ತೆ. ವೆಯ್ಟ್ ಮಾಡಿ. ಇವಾಗ ನಾವು ಮೇಯ್ನ್ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ನಿಮಗೆಲ್ಲರಿಗೂ ಕೂಡ ಕಾಮನಾಗಿ ಒಂದು ಕನ್ಫ್ಯೂಷನ್ ಇರೋದು, ಇವಾಗ ನೀಟ್ ಎಕ್ಸಾಮ್ನ ಇವರೆಲ್ಲರೂ ಕೂಡ ಬರೆದಿದ್ದಾರಲ್ಲ, ಅದರಿಂದ ನಮ್ಮ ರ್ಯಾಂಕಿಂಗಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ, ರಿಸಲ್ಟ್ ಏನಾದರೂ ತಿರ್ಗಾ ಅನೌನ್ಸ್ ಮಾಡ್ತಾರೆ ಅಂತಲೂ ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಯಾಕೆಂದರೆ 1500ಕ್ಕೂ ಹೆಚ್ಚು ಜನ ನೀಟ್ ಎಕ್ಸಾಮ್ನ ಬರೆದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿನ ಕೊಡೋದಾದರೆ, ಇಲ್ಲಿ 1500ಕ್ಕೂ ಹೆಚ್ಚು ಜನ ನೀಟ್ ಎಕ್ಸಾಮ್ನ ಬರೆದಿದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಎಲ್ಲರೂ ಕೂಡ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರ್ತಾರೆ, ಎಲ್ಲರೂ ಕೂಡ ನಾರ್ತ್ ಇಂಡಿಯಾ ಸ್ಟೂಡೆಂಟ್ಸ್ ಆಗಿರ್ತಾರೆ. ಅದರಿಂದ ಅಲ್ಲಿ ನಿಮಗೆ ರ್ಯಾಂಕಿಂಗಲ್ಲಿ ಕಟ್ ಆಫಲ್ಲಿ ಅಷ್ಟೊಂದು ವ್ಯತ್ಯಾಸ ಆಗಲ್ಲ ಆ ಒಂದು 1500 ಜನದಿಂದ. ಇದೊಂದು ಕ್ಲಾರಿಟಿ ಇಟ್ಕೊಳ್ಳಿ. ಜೊತೆಗೆ ಏನಾದರೂ ಎಲ್ಲರಿಗೂ ಕೂಡ ನೀಟ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಆ ರೀತಿ ರಿಸಲ್ಟ್ ಅನೌನ್ಸ್ ಮಾಡೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಯಾಕೆ ಅಂದರೆ ಅವ್ರಿಗೂ ಕೂಡ KECTಲಿ ಯಾವ ರೀತಿ ಸ್ಪಾಟ್ ರ್ಯಾಂಕ್ನ ಕೊಟ್ಟರು, ಸೇಮ್ ಅದೇ ರೀತಿ ನೀಟಲ್ಲೂ ಕೂಡ ಸ್ಪಾಟ್ ರ್ಯಾಂಕ್ನ ಕೊಟ್ಬಿಟ್ಟು ಅವ್ರು ರಿಸಲ್ಟ್ನ ಅನೌನ್ಸ್ ಮಾಡ್ಬೋದು. ಎಲ್ಲರದು ಕೂಡ ಆಲ್ ಓವರ್ ಇಂಡಿಯಾ ರಿಸಲ್ಟ್ನ ಚೇಂಜ್ ಮಾಡಲ್ಲ ಅಂತ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಆ ಒಂದು ರಿಸಲ್ಟ್ನ ಅನೌನ್ಸ್ ಮಾಡೋದು ತುಂಬಾ ಲೆಸ್ ಚಾನ್ಸಸ್ ಇರುತ್ತೆ. ಎಕ್ಸಾಮ್ ಬರೆದಿರೋರಿಗೆ ಮಾತ್ರ ಒಂದು ಸಪ್ರೇಟಾಗಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಮತ್ತು ನಿಮ್ಗೇನಾದರೂ ಮೆಂಬರ್ಶಿಪ್ ಬೇಕು ಅಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 1 ಡೇ ಮೆಂಬರ್ಶಿಪ್ ಕೂಡ ಅವೈಲೇಬಲ್ ಇರುತ್ತೆ. ಸಣ್ಣ ಪುಟ್ಟ ಡೌಟ್ಸ್ ಇತ್ತು ಅಂದರೆ ಅದನ್ನ ಬೈ ಮಾಡಿ ನಿಮ್ಮ ಡೌಟ್ಸ್ಗೆ ಸೊಲ್ಯೂಷನ್ನ ಪಡ್ಕೋಬೋದಾಗಿರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.